ದಿವೋದಾಸ ಅಶ್ವಮೇಧ ಯಾಗದ ತಯಾರಿ ನಡೆಸ್ತಾ ಓಲಗ ಶಾಲೆಯಲ್ಲಿದ್ದ. ಓಲಗ ಮುಗಿದಿತ್ತು. ಆದರೆ ಮಂತ್ರಾಲೋಚನೆಗೆಂದು ಮಹಾರಾಜನೂ ಮಂತ್ರಿಯೂ ಸೇನಾಪತಿಯೂ ಇನ್ನೂ ಓಲಗ ಶಾಲೆಯಲ್ಲಿಯೇ ಉಳಿದಿದ್ದರು. ದಿವೋದಾಸ ಕೇಳಿದ, ಅಶ್ವ ಯಾವತ್ತು ಹಿಂತಿರುಗಿ ಬರ್ತದೆ? ಬೇಹುಗಾರರು ಬಂದಿದ್ದಾರೆ. ಪುಷ್ಯ ಬಹುಳ ತ್ರಯೋದಶಿ ಚತುರ್ದಶಿಯ ಹೊತ್ತಿಗೆ ಅಶ್ವ ರಾಜಧಾನಿಯನ್ನು ಮುಟ್ಟಬಹುದಂತೆ. 1-2 ದಿವಸ ತಡವಾದರೂ ಆಗಬಹುದು ಎಂದು ನುಡಿದ ಸೇನಾಪತಿ. ಆದರೂ ಪರವಾಗಿಲ್ಲ ಮಹಾರಾಜ, ಯಾಗದ ಮುಹೂರ್ತವನ್ನು ಮಾಘ ಶುದ್ಧ ತದಿಗೆಗೆ ಇಟ್ಟಿರೋದ್ರಿಂದ ಯಾವ ತೊಂದರೆಯೂ ಆಗೋದಿಲ್ಲ ಎಂದು ಮಂತ್ರಿ ಉತ್ತರಿಸಿದ. ರಾಜನ ಮುಖದಲ್ಲಿ ಚಿಂತೆ ಕವಿಯಿತು. ಈ ಯಾಗ ಮುಗಿಯೋವರೆಗೂ ಆತಂಕವೇ. ರಾತ್ರಿ ಹೊತ್ತು ನನಗೆ ನಿದ್ದೆ ಕೂಡ ಸರಿಯಾಗಿ ಬರೋದಿಲ್ಲ ಎಂದ ಆತ. ಮಹಾರಾಜರು ಯಾವ ಚಿಂತೆಯೂ ಮಾಡಬಾರ್ದು. ಸ್ವಲ್ಪ ಸಮಯ ಇವನ್ನೆಲ್ಲ ಮರೆತು ವಿಶ್ರಾಂತಿ ತೆಗೆದುಕೊಳ್ಳಿ. ನಾವಿಬ್ಬರು ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತೀವಿ ಎಂದ ಮಂತ್ರಿ. ಅಷ್ಟರಲ್ಲಿ ಬಾಗಿಲ ಪ್ರಹರಿ ಒಳಗೆ ಬಂದು ಯಾರೋ ಋಷಿಗಳು ಬಂದಿದ್ದಾರೆ ಎಂದು ಭಿನ್ನವಿಸಿದ. ಇದೇನು, ಭಾರದ್ವಾಜರೇ ಬಂದು ಬಿಟ್ಟರೋ ಎಂದು ರಾಜ ಮೇಲೆದ್ದ. ಮಂತ್ರಿಗಳೇ, ಹೋಗಿ ಅವರನ್ನು ಗೌರವಪೂರ್ವಕ ಕರೆತನ್ನಿ. ಒಳಗೆ ಬಂದವರು ಭಾರದ್ವಾಜರಲ್ಲ, ಗಾಲವ ಮತ್ತು ಮಾಧವಿ. ರಾಜ ಋಷಿಗಳಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ನೀಡಿ ಸತ್ಕರಿಸಿದ. ಗಾಲವನ ಜೊತೆ ನಾರಿಮಡಿಯಲ್ಲಿರುವ ಮಾಧವಿಯನ್ನು ಕಂಡು ಎಲ್ಲರಿಗೂ ಕುತೂಹಲ. ಗುರುದಕ್ಷಿಣೆಗಾಗಿ ಚಂದ್ರವಂಶದ ಯಯಾತಿ ರಾಜ ಮಗಳಾದ ಈಕೆಯನ್ನು ನನಗೆ ದಾನ ಮಾಡಿದ. ಚಕ್ರವರ್ತಿಯಾಗುವ ಮಗನನ್ನು ಪಡೆಯುವಂಥ ಶುಭ ಲಕ್ಷಣಗಳುಳ್ಳ ಹೆಣ್ಣು ಇವಳು. ಇವಳಿಂದ ನೀನು ಸಂತಾನ ಪಡಿ ಮಹಾರಾಜ. ಸುವರ್ಣಮಯವಾದ ತೋಳ್ಬಳೆಯನ್ನು, ಅತ್ಯುತ್ತಮವಾದ ಕುಂಡಲಗಳನ್ನು, ಚಿನ್ನದ ಸರಿಗೆಯಲ್ಲಿ ಪೋಣಿಸಲ್ಪಟ್ಟ ರತ್ನಹಾರಗಳನ್ನೂ ಹಾಕಿಕೊಂಡಿದ್ದ ರಾಜನತ್ತ ಮಾಧವಿ ದೃಷ್ಟಿ ಬೀರಿದಳು. ಎತ್ತರವೇ ಎನ್ನುವ ನಿಲುವು, ಅಜಾನುಬಾಹು, ಮಧ್ಯ ವಯಸ್ಸು ಸಮೀಪಿಸುತ್ತಿದ್ದರೂ ಎಳೆತನವನ್ನು ತೋರಿಸುತ್ತಿದ್ದ ಅಂಗಸೌಷ್ಠವ, ಕುಹಕನಗೆ ತುಂಬಿದ ಕಣ್ಣುಗಳು. ಮಾಧವಿ ಅಂದುಕೊಂಡಳು, ತಾನು ಕನ್ಯೆಯಲ್ಲ, ಹರ್ಯಶ್ವನಲ್ಲಿ ಇದ್ದು ಬಂದವಳು ಎಂಬ ವಿಷಯವನ್ನು ಈ ಮಹಾರಾಜನಿಗೆ ತಿಳಿಸಿಬಿಡಲೇ ಎಂದು. ಆಗ ರಾಜ ತನ್ನನ್ನೂ ಗಾಲವನನ್ನೂ ಹೊರಹಾಕ್ತಾನೆ. ಗಾಲವನಿಗೆ ಚೆನ್ನಾಗಿ ಮುಖಭಂಗವಾಗುತ್ತದೆ. ಅಲ್ಲದೆ ತಾನು ಈ ಬಂಧನದಿಂದ ಮುಕ್ತಳಾಗುತ್ತೇನೆ. ಆದರೆ ಮರುಕ್ಷಣ ಅನಿಸಿತು, ಇಲ್ಲ, ಆಗುವುದಿಲ್ಲ. ಈ ಋಷಿಯ ಗುರುದಕ್ಷಿಣೆ ತೀರದ ಹೊರತು ನನಗೆ ಬಿಡುಗಡೆ ಇಲ್ಲ. ಮಹಾರಾಜ ಮಾಧವಿಯನ್ನೇ ನೋಡುತ್ತಾ ಪ್ರಶ್ನಿಸಿದ, ಮುನಿವರ್ಯ, ಬೇರೆ ರಾಜರನ್ನೆಲ್ಲ ಬಿಟ್ಟು ನೀವು ನನ್ನ ಬಳಿ ಬಂದಿದ್ದೀರಿ. ನಿಮ್ಮ ಇಷ್ಟಾರ್ಥ ನಾನು ನಡೆಸ್ತೇನೆ. ಈ ಕನ್ಯೆಗೆ ಬದಲಾಗಿ ನಾನು ನಿಮಗೇನು ಕೊಡಬೇಕು ಹೇಳಿ? ಏನು ಬೇಡ. ಇಡೀ ಮೈ ಬೆಳ್ಳಗೂ 1 ಕಿವಿ ಮಾತ್ರ ಕಪ್ಪಾಗಿಯೂ ಇರುವ 600 ಕುದುರೆಗಳನ್ನು ಕೊಟ್ಟುಬಿಡಿ ಸಾಕು ಎಂದ ಗಾಲವ. ರಾಜನ ಮುಖದಲ್ಲಿ ಇಷ್ಟೇ ತಾನೇ ಎಂಬ ಭಾವ ಮೂಡಿತು. ಅತ್ತ ಸೇನಾಪತಿಯತ್ತ ತಿರುಗಿ ಆಜ್ಞಾಪಿಸಿದ, ಸೇನಾಪತಿಗಳೇ, ಅಂಥ ಕುದುರೆಗಳನ್ನು ಇವರಿಗೆ ಕೊಟ್ಟುಬಿಡಿ. ಸೇನಾಪತಿ ತುಸು ಯೋಚಿಸಿ ಉತ್ತರ ಕೊಟ್ಟ, ಆದರೆ ಮಹಾಪ್ರಭು, ಅಂಥ ಕುದುರೆಗಳು ನಮ್ಮಲ್ಲಿ ಸುಮಾರು 200 ಇರಬಹುದು ಅಷ್ಟೇ. ಅವಕ್ಕೆ ಬದಲು ತಿತ್ತಿರಿ, ಕಲ್ಮಾಶ ಅನ್ನೋ ಉತ್ತಮ ಜಾತಿಯ ಅಶ್ವಗಳಿವೆ, ಅವನ್ನು ಕೊಡಬಹುದು. ಬೇರೆ ಯಾವ ಬಗೆಯವೂ ಬೇಡ ಎಂದು ಖಡಾಖಂಡಿತವಾಗಿ ನುಡಿದ ಗಾಲವ. ರಾಜನತ್ತ ತಿರುಗಿ ಮೆಲ್ಲಗಿನ ದನಿಯಲ್ಲಿ, ತಮ್ಮಲ್ಲಿ ಏಕಾಂತವಾಗಿ ಮಾತನಾಡೋ ಕೆಲ ವಿಷಯಗಳಿವೆ ಎಂದು ಸುರಿದ. ತಮ್ಮ ಕೆಲಸ ಮುಗ್ದಿದ್ರಿಂದ ಮಹಾಪ್ರಭುಗಳು ಅಪ್ಪಣೆ ಕೊಡಬೇಕು ಎಂದು ಮಂತ್ರಿಯೂ ಸೇನಾಪತಿಯೂ ಅಲ್ಲಿಂದ ಹೊರಟು ಹೋದರು. ಗಾಲವನೆಂದ, ಹೀಗೆ ಮಾಡೋಣ, ಒಬ್ಬ ಮಗ ಹುಟ್ಟುವ ತನಕ ಮಾಧವಿ ನಿಮ್ಮಲ್ಲಿರಲಿ. ಅನಂತರ ಬೇರೆ ರಾಜ್ಯರಲ್ಲಿಗೆ ಕರೆದೊಯ್ದು ಉಳಿದ ಅಶ್ವಗಳನ್ನು ಪಡೀತೀನಿ. ಅವನತಮುಖಿಯಾಗಿ ನಿಂತ ಮಾಧವಿ ತನ್ನನ್ನು ಕುದುರೆ ಹಸುಗಳ ಹಾಗೆ ವ್ಯಾಪಾರ ಮಾಡ್ತಿದ್ದಾರಲ್ಲ ಎಂದು ನಿಡುಸುಯಿದಳು. ತಾನು ಒಬ್ಬ ವ್ಯಕ್ತಿ ಎಂದು ಇವರ್ಯಾರಿಗೂ ಅನ್ನಿಸುವುದೇ ಇಲ್ಲವೇ? ತಾನು ಹುಟ್ಟದೇ ಇದ್ದರೆ ಚೆನ್ನಾಗಿರ್ತಿತ್ತು. ಇಂಥ ಬಾಳು ಯಾವ ಹೆಣ್ಣಿಗೂ ಬೇಡ ಎಂದುಕೊಂಡಳು. ಆಗಬಹುದು, ನನ್ನದೇನು ಅಭ್ಯಂತರ ಇಲ್ಲ ಮುನಿಗಳೇ. ಆದರೆ ಒಂದು ಮಾತು, ರಾಜನಾದ ನಾನು ಪರನಾರಿ ಸಹೋದರ. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದವಳು ಮಾತ್ರ ನನಗೆ ಮಡದಿ. ವಂಶದ ಪವಿತ್ರತೆ ಬರಬೇಕಾದ್ರೆ ಇಂಥ ಶಾಸ್ತ್ರೋಕ್ತ ಸಂಬಂಧವಾಗಬೇಕು. ಆಹಾ, ಎಂಥ ದೊಡ್ಡ ಮಾತು! ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಮಡದಿಯರು ಎಷ್ಟಿರುವರೋ ಈ ರಾಜನಿಗೆ. ಪವಿತ್ರತೆ ಮುಂತಾದ ಪದಗಳಿಗೆ ಅರ್ಥ ಇದೆಯೇ? 100 ಹೆಣ್ಣುಗಳೊಡನೆ ಸಂಭೋಗ ಮಾಡಿದ ಈ ಮಹಾರಾಜ ಪವಿತ್ರನೇ? ಹರ್ಯಶ್ವನೊಂದಿಗೆ ಮಲಗಿ ಈಗ ಇವನ ಜೊತೆ ಬಾಳಲು ಬಂದಿರುವ ತಾನು ಪವಿತ್ರಳೇ? ಗಾಲವನ ಮುಖದ ಗೆರೆಗಳು ಸಡಿಲಗೊಂಡವು. ಅವನೇನೋ ಮಾತನಾಡಲೆಂದು ಬಾಯಿ ತೆರೆಯ ಹೋದಾಗ ರಾಜನೇ ನುಡಿದ, ಇನ್ನೊಂದು ಪಕ್ಷದೊಳಗೆ ನಾನು ಅಶ್ವಮೇಧ ಯಾಗ ಮಾಡುವನಿದ್ದೇನೆ. ಅದಕ್ಕಾಗಿ ದೀಕ್ಷೆ ಇದೆ.
ಈ ಅವಧಿಯಲ್ಲಿ ಈಕೆಯ ಪಾಣಿಗ್ರಹಣ ಮಾಡಬಹುದೋ ಇಲ್ಲವೋ ಎಂಬ ಒಂದು ಸಂದೇಹ. ಪಾಣಿಗ್ರಹಣ ಶುಭ ಕೆಲಸ ಆದ್ದರಿಂದ ಅದನ್ನು ಮಾಡುವವನು ಪ್ರಜಾಪತಿಯಾದ ರಾಜನಾದ್ರಿಂದ ಬೇರೆಯವರಿಗೆ ಅನ್ವಯಿಸುವ ನಿಬಂಧನೆ ನಿನಗೆ ಅನ್ವಯಿಸುವುದಿಲ್ಲ ಎಂದು ಗಾಲವ ಜಾಣತನದ ಉತ್ತರ ಕೊಟ್ಟ. ದಿವೋದಾಸನಿಗೆ ಆಗ ಇದ್ದಕ್ಕಿದ್ದಂತೆ ಮಹಾರಾಣಿ ಸತ್ಯವತಿಯ ನೆನಪಾಯಿತು. ಈ ಪಾಣಿಗ್ರಹದ ವಿಷಯ ರಾಣಿಗೆ ಹೇಳುವುದೇ ಬೇಡವೇ ಎಂಬ ಜಿಜ್ಞಾಸೆ. ಹೇಳಿದರೆ ಬೇಸರ ಮಾಡಿಕೊಳ್ಳಬಹುದು, ಅಸೂಯೆ ಪಡಬಹುದು, ಪಾಣಿಗ್ರಹಣಕ್ಕೆ ಅಡ್ಡ ಬರಬಹುದು. ತನಗಾದರೋ ಈ ಯುವತಿಯನ್ನು ನೋಡಿ ದಾಕ್ಷಣ ಮನಸ್ಸು, ದೇಹ ಅವಳಲ್ಲಿ ಸೆರೆಯಾಗಿದೆ. ಎಂದಿಗೆ ಅವಳ ಸಂಘ ಸುಖ ಅನುಭವಿಸುವೆನೋ ಎಂಬ ಉತ್ಕಟ ಇಚ್ಛೆ ಆಗಿದೆ. ಯಾರಿಗೊತ್ತು, ಈ ಮುನಿ ಹೇಳುವ ಹಾಗೆ ಇವಳಲ್ಲಿ ತನಗೊಬ್ಬ ಮಗ ಹುಟ್ಟಿದರೂ ಹುಟ್ಟಬಹುದು. ಆದರೆ ರಾಣಿಗೆ ಈ ವಿಷಯ ಈಗ ಹೇಳುವುದೇ ಬೇಡ. ಏನೋ ಅವಸರದಲ್ಲಿ ಆಗಿ ಹೋಯಿತು ಎಂದರಾಯಿತು. ಹಾಗೆ ಯೋಚಿಸುತ್ತಾ ರಾಜ, ಆಗಲಿ, ನೀವೀಗ ಅತಿಥಿ ಶಾಲೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಜೋಯಿಸರನ್ನು ವಿಚಾರಿಸಿ ಯಾವುದಕ್ಕೂ ತಿಳಿಸ್ತೀನಿ ಎಂದು ನುಡಿದ. ರಾಜನ ಅಭಿಮತವನ್ನು ಮೀರುವ ಧೈರ್ಯ ಜೋಯಿಸನಿಗಿರಲಿಲ್ಲ. ಆತ ಮರುದಿನ ಮೊದಲ ಪ್ರಹರದ ಶುಭ ಗಳಿಗೆಯೊಂದನ್ನು ಪಾಣಿಗ್ರಹಣಕ್ಕಾಗಿ ಗೊತ್ತು ಮಾಡಿ ಅವಸರದಿಂದ ಅದಕ್ಕೆ ಬೇಕಾಗುವ ವಸ್ತುಗಳ ಸಿದ್ಧತೆಗೆ ಗಮನ ಕೊಟ್ಟ. ಮರುದಿನ ದಾಸಿಯೊಬ್ಬಳು ಬಂದು ಮಾಧವಿಗೆ ಸುವಾಸಿತ ತೈಲಗಳನ್ನು ಉಜ್ಜಿ ಸ್ನಾನ ಮಾಡಿಸಿ ರೇಷ್ಮೆ ಪತ್ತಲದಿಂದಲೂ ಬಹುತರವಾದ ಒಡವೆಗಳಿಂದಲೂ ಅಲಂಕರಿಸಿದಳು. ಸಮಯಕ್ಕೆ ಸರಿಯಾಗಿ ದಾಸಿ ಹಾಗೂ ಗಾಲವರೊಂದಿಗೆ ಮಾಧವಿ ವಿವಾಹದ ಕೊಠಡಿಗೆ ಆಗಮಿಸಿದಳು. ಕೊಠಡಿಯ ಮಧ್ಯದಲ್ಲಿ ಶಾಸ್ತ್ರೋಕ್ತ ವೇದಿಕೆ ಇತ್ತು. ಅದರ ಸುತ್ತಲೂ ಗಂಧ ಪುಷ್ಪಾದಿಗಳಿಂದ ಅಲಂಕಾರ, ನವಧಾನ್ಯಗಳ ಮೊಳಕೆ ಹೊರಟಿರತಕ್ಕ ಬಂಗಾರದ ಪಾಲಿಕೆಗಳಿದ್ದವು. ಪುರೋಹಿತರು ಧೂಪದೀಪಾದಿಗಳನ್ನು, ಅಘ್ಯ ಪಾತ್ರೆಗಳನ್ನು, ಅರಳುಗಳನ್ನು, ಸುಕ್ಕುಸ್ರುವ ಮೊದಲಾದ ಹೋಮದ ಉಪಕರಣಗಳನ್ನು, ಶಂಖಗಳನ್ನು, ಮಂತ್ರೋಕ್ತವಾಗಿ ಮಾಡಲ್ಪಟ್ಟ ಅಕ್ಷತೆಗಳನ್ನು ಕ್ರಮವಾಗಿ ಇರಿಸಿದರು. ಅನಂತರ ಶಾಸ್ತ್ರೋಕ್ತವಾಗಿ ಮಂತ್ರಪೂರ್ವಕವಾಗಿ ಪರಿಸ್ತರಣ ಮಾಡಿದ ವೇದಿಕೆಯಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿ ವಧೂವರರ ಅಭ್ಯುದಯಕ್ಕಾಗಿ ಹೋಮ ಮಾಡಿದರು. ಗಾಲವ ಮಾಧವಿಯ ಕೈಯನ್ನು ರಾಜನ ಹಸ್ತದಲ್ಲಿರಿಸಿ ದಾನ ಜಲ ಬಿಟ್ಟು ಕೈ ಹಿಡಿದು ಇವಳನ್ನು ಪರಿಗ್ರಹಿಸು ಎಂದ. ದಂಪತಿಗಳು 3 ಆವರ್ತಿ ಅಗ್ನಿ ಪ್ರದಕ್ಷಿಣೆ ಮಾಡಿ ಹಿರಿಯರಿಗೆ ನಮಿಸಿದರು. ಮಾಧವಿ ಮಾತ್ರ ಒಂದು ಬಾರಿಯೂ ಕಣ್ಣೆತ್ತಿ ರಾಜನನ್ನೂ ನೋಡಲಿಲ್ಲ. ಶಾಸ್ತ್ರಗಳೆಲ್ಲ ಮುಗಿದ ಬಳಿಕ ಗಾಲವ ನುಡಿದ, ಬಂದ ಕೆಲಸ ಆಯಿತು, ನಾನಿನ್ನ ಹೋಗಿ ಬರ್ತೀನಿ. ಕಾಶಿ ರಾಜ್ಯದ ಪಶ್ಚಿಮಕ್ಕಿರುವ ಕಾಡಿನಲ್ಲಿ ಆಶ್ರಮ ಕಟ್ಟಿಕೊಂಡಿರ್ತೀನಿ ಮಹಾರಾಜ. ನಿನಗೆ ಪುತ್ರೋತ್ಸವವಾದ ಮೇಲೆ ದೂತರನ್ನಟ್ಟು. ರಾಜ ಹಸನ್ಮುಖಿಯಾಗಿ ನುಡಿದ, ನಿಮ್ಮ ಹರಕೆ ನಿಜವಾಗಲಿ ಗಾಲವರೇ. ಭೋಜನಾನಂತರ ತಾವು ಅರಣ್ಯಕ್ಕೆ ತೆರಳಬಹುದು. ನನ್ನ ದೂತರು ಬಂದು ಆಶ್ರಮ ಕಟ್ಟಿಕೊಡ್ತಾರೆ. ಅಲ್ಲಿ ನಿಮಗೆ ಯಾವ ರೀತಿಯಿಂದಲೂ ತೊಂದರೆಯಾಗಬಾರದು. ಹೊರಡುವಾಗ ಗಾಲವನಿಗೆ ಏಕೋ ಏನೋ ಋಷಿಪತ್ನಿ ವೇದವತಿಯ ಮಾತುಗಳು ನೆನಪಾದವು. ಬಾಣಂತಿಯನ್ನು ಹೀಗೆ ನಡೆಸಿಕೊಂಡು ಗಾಳಿ ಮಳೆಯಲ್ಲಿ ಬರ್ತಾರೆ, ಅವಳಿಗೆ ನಂಜಾಗಿ ಜ್ವರ ಬಂದಿದೆ, ಹೆಣ್ಣು ಅನ್ಕೋ ಮರುಕವಾದರೂ ಬೇಡವೇ ನಿನಗೆ, ಅವಳು ಸತ್ತರೇನು ಗತಿ? ನಿಮ್ಮ ಪುಣ್ಯ, ಮಾಧವಿ ಬದುಕಿ ಉಳಿದ್ಲು. ಅವಳು ಸತ್ತಿದ್ರೆ ಸ್ತ್ರೀ ಹತ್ಯಾ ಪಾಪ ನಿನ್ನನ್ನು ಸುತ್ತಿಕೊಳ್ತಾ ಇತ್ತು. ಗಾಲವ ಹೆಜ್ಜೆಯನ್ನು ಹಿಂದೆ ಇರಿಸಿ ರಾಜನಿಗೆ ಧ್ವನಿಯಲ್ಲಿ ಹೇಳಿದ. ಮಾಧವಿಗೆ ಹೆರಿಗೆಯಾಗಿ 3-4 ತಿಂಗಳಾದರೂ ಆಗಲಿ, ಆಮೇಲೆ ನನಗೆ ಹೇಳಿ ಕಳಿಸಿದ್ರೆ ಸಾಕು, ಅವಸರವೇನು? ರಾಜನಿಗೆ ಆ ಮಾತು ಕೇಳಿ ನಗು ಬಂತು. ಹೆಂಗಸು ಗರ್ಭಿಣಿಯಾಗೋದು ಅಷ್ಟು ಸುಲಭವಲ್ಲ ಅನ್ನೋದು ಈ ಮುನಿಗೆ ಗೊತ್ತಿಲ್ಲ. ತಾನು 10 ವರ್ಷದಿಂದ ಒದ್ದಾಡ್ತಿದ್ದೀನಿ, ಸತ್ಯವತಿಯಲ್ಲಿ ತನಗೆ ಮಕ್ಕಳಾಗಲಿಲ್ಲ ಅಂತ. ಪಾಣಿಗ್ರಹಣವಾದ ದಿನವೇ ಮಗುವಿನ ಮಾತನಾಡುತ್ತಾನಲ್ಲ ಈತ. ಮಾಧವಿ ಇನ್ನೂ ಗರ್ಭಿಣಿಯಾಗಿ ಆದರೆ ತಾನೇ ಮುಂದಿನ ಮಾತು. ಅವಳಿಗೆ ಮಕ್ಕಳಾಗದಿದ್ದರೆ ಅವಳು ಶಾಶ್ವತವಾಗಿ ನನ್ನವಳೇ ಆಗ್ತಾಳೆ. ಒಬ್ಬ ಮಗ ಹುಟ್ಟುವ ತನಕ ಮಾಧವಿ ನಿಮ್ಮಲ್ಲಿರಲಿ ಅಂತ ತಾನೇ ಗಾಲವ ಹೇಳಿದ್ದು. ನೋಡೋಣ ಯಾರು ಗೆಲ್ಲುತ್ತಾರೋ. ಅಂತೂ 200 ಕುದುರೆ ಕೊಟ್ಟು ಈ ತರುಣಿಯನ್ನು ನನ್ನಲ್ಲಿ ಇಟ್ಟುಕೊಳ್ಳುವ ಹಾಗಾದರೆ ಚೆನ್ನು. ಮರುದಿನ ಮಧ್ಯಾಹ್ನ ದಿವೋದಾಸ ಮಹಾರಾಣಿ ಸತ್ಯವತಿಯನ್ನು ಅಂತಃಪುರದಲ್ಲಿ ಕಂಡಾಗ ಪಾಣಿಗ್ರಹಣದ ಸುದ್ದಿ ಅಲ್ಲಿಗೆ ತಲುಪಿಯಾಗಿತ್ತು. ಸತ್ಯವತಿ ಕ್ಷುದ್ರಳಾಗಿದ್ದಳು. ಮಡದಿಯನ್ನು ಸಂತೈಸುವುದರಲ್ಲಿ ರಸಿಕರಾಜನಾದ ದಿವೋದಾಸ ಚಾಣಾಕ್ಷ. ಅವನು ಅವಳನ್ನು ಎದೆಯ ಮೇಲೊರಗಿಸಿಕೊಂಡು ಕೂದಲು ನೆವರಿಸುತ್ತಾ ಇನಿದನಿಯಲ್ಲಿ ನುಡಿದ.
ಬ್ರಾಹ್ಮಣ ಬಂದು ಕನ್ಯೆಯನ್ನು ಸ್ವೀಕಾರ ಮಾಡಿ ಅಂದಾಗ ರಾಜನಾದ ನಾನು ಇಲ್ಲ ಅನ್ನೋಕ್ಕಾಗಲಿಲ್ಲ. ಅಲ್ಲದೆ ಮಾಧವಿ ಶಾಶ್ವತವಾಗಿ ಇಲ್ಲಿ ನಿಲ್ಲುವವಳಲ್ಲ. ಅವಳಿಂದ ಒಂದು ಮಗುವಾದರೆ ಆದ ಬಳಿಕ ಅವಳನ್ನು ಹಿಂತಿರುಗಿಸಬೇಕು ಅಂತ ಕರಾರಾಗಿದೆ. ದೇವಿ ಬೇಜಾರು ಮಾಡಿಕೊಳ್ಳಬಾರದು. ಹೆಂಗಸಿಗೆ ಸಹಜವಾದ ಕುತೂಹಲದಿಂದ ಸತ್ಯವತಿ ಕೇಳಿದಳು, ಮಾಧವಿ ಹೇಗಿದ್ದಾಳೆ? ತುಂಬ ರೂಪವತಿನಾ? ಇಲ್ಲಪ್ಪ, ನಿನ್ನ ರೂಪದ ಮುಂದೆ ಅವಳನ್ನು ನಿವಾಳಿಸಿ ತೆಗಿಬೇಕು ಎಂದು ನುಡಿದ ರಾಜ. ನಿಜ ಸಂಗತಿ ಹೇಳಿದರೆ ಇವಳಿಗೆ ಕೋಪ ಬಂದೀತು ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಮಾಧವಿ ಅಪ್ಸರೆ, ಸತ್ಯವತಿ ಮನುಷ್ಯ ಮಾತ್ರದವಳು ಅಷ್ಟೇನಾ ಎಂದು ಸತ್ಯವತಿ ರಾಜನನ್ನು ಇನ್ನಷ್ಟು ಬಿಗಿದಪ್ಪಿದಳು. ಹಾಗಾದರೆ ಮಾಧವಿ ತನ್ನ ಸವತಿಯಾಗಿ ಗಂಡನ ಪ್ರೀತಿಯಲ್ಲಿ ಪಾಲು ಕೇಳಲು ಬಂದವಳಲ್ಲ ಎನಿಸಿತು ಸತ್ಯವತಿಗೆ. ರಾಜನ ಕಾಮದಲ್ಲಿ ಅವಳು ಪಾಲುಗಾರ್ತಿಯಾಗಲಿ ಎಂದವರು ಈ ರಾಣಿವಾಸದಲ್ಲಿ ಎಷ್ಟೋ ಜನ ಇದ್ದಾರೆ. ಅವಳಿಗೆ ಮಗುವಾದರೆ ನಾನೇ ಸಾಕಿಕೊಳ್ಳುತ್ತೇನೆ ಅಷ್ಟೇ. ಆದರೆ ಪುತ್ರ ಕಾಮೇಷ್ಟಿಯಾದ ಮೇಲೆ ತನಗೂ ಒಂದು ಮಗುವಾದರೆ ನನ್ನದರೊಂದಿಗೆ ಇದೂ ಒಂದು.